ಓಂ ಶಾಂತಿ. ಡೇಟ್ ಆಗಿದೆ 11/2/1971. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಅಂತಃವಾಹಕ ಶರೀರ ದ್ವಾರ ಸೇವಾ. ಅಂತಃವಾಹಕ ಶರೀರದ ಮುಖಾಂತರ ಸೇವೆ ಮಾಡೋದು. ಅಂತಃವಾಹಕ ಅಂದರೆ ಫರಿಸ್ತೆ ಮುಖಾಂತರ ಸೇವೆ ಮಾಡೋದು ಹೇಗೆ ಅಂತ ಬಾಬಾ ಇವತ್ತು ಹೇಳ್ತಾರೆ. 1 सेकंड में कितना दूर से दूर जा सकते हो, हिसाब निकाल सकते हो. ಅಂತಃವಾಹಕದಿಂದ 1 ಸೆಕೆಂಡ್ನಲ್ಲಿ ಎಷ್ಟು ದೂರ ಹೋಗ್ಬೋದು ಅಂತ ಲೆಕ್ಕ ಏನಾದರೂ ಹಾಕೋಕ್ಕಾಗುತ್ತಾ? जैसे मरने के बाद आत्मा 1 सेकंड में कहाँ पहुँच जाती है. ಹೇಗೆ ಆತ್ಮ ಶರೀರ ಬಿಟ್ಟ ತಕ್ಷಣ 1 ಸೆಕೆಂಡ್ನಲ್ಲಿ ಎಲ್ಲಿ ಹೋಗಿ ಮುಟ್ಬೋದು ಅಂತ ಏನಾದರೂ ಗೊತ್ತಾಗ್ತದಾ? ऐसे आप भी अंतर्वाक शरीर द्वारा, अंतर्वाक शरीर जो कहते हैं उसका भावार्थ क्या है. ಹಾಗೆಯೇ ಆತ್ಮ ಹೇಗೆ ಹೋಗ್ತದೋ ತಾವೂ ಕೂಡ ಅಂತರ್ವಾಕ್ ಶರೀರದ ಮುಖಾಂತರ. ಅಂತರ್ವಾಕ್ ಶರೀರ ಅಂತಂದರೆ ಅದರ ಭಾವಾರ್ಥ ಏನಾಗಿದೆ? आप लोगों का जो गायन है कि अंतर्वाक शरीर द्वारा बहुत सैर करते थे, उसका अर्थ क्या है. ತಾವು ತಮ್ಮದು ಗಾಯನ ಇದೆ, ಅಂತಃವಾಕ್ ಶರೀರದ ಮುಖಾಂತರ ಬಹಳಷ್ಟು ತಿರುಗಾಡ್ತಿದ್ದೀರಾ. ಅದರ ಅರ್ಥ ಏನು? यह गायन सिर्फ दिव्य दृष्टि वालों का नहीं है, लेकिन तुम सभी का है. ಇದು ಕೇವಲ ದಿವ್ಯ ದೃಷ್ಟಿ ಇದ್ದವ್ರಿಗೆ ಅಷ್ಟೇ ಅಲ್ಲ, ನಿಮ್ಮದೂ ಕೂಡ ಇದೆ ಈ ಗಾಯನ ಅಂತ ಹೇಳ್ತಾರೆ ಬಾಬಾ. यह लोग तो अंतर्वाक शरीर का अपना अर्थ बताते हैं. ಅವರಂತೂ ಅಂತರ್ವಾಕ ಅಂತಂದ್ರೆ ಅರ್ಥ ಹೇಳ್ತಾರೆ. लेकिन यथार्थ अर्थ यही है कि अंत के समय की जो आप लोगों की कर्मातीत अवस्था की स्थिति है, ಬಾಬಾ ಹೇಳ್ತಾರೆ. ಆದರೆ ಅಂತರ್ವಾಕದ ಯಥಾರ್ಥ ಸ್ಥಿತಿ ಅರ್ಥ ಏನು ಅಂತಂದರೆ, ಅಂತಿಮ ಸಮಯದಲ್ಲಿ आप लोगों की कर्मातीत अवस्था, ತಮ್ಮದು ಕರ್ಮಾತೀತ ಅವಸ್ಥಾ ಸ್ಥಿತಿ ಏನಿದೆಯಲ್ಲ ಅದಾಗಿರಲಿ ಅಂತ ಹೇಳ್ತಾರೆ ಬಾಬಾ. ವಹ ಜೈಸೆ ವಾಹನ ಹೋತಾ ಹೇನಾ, ಅದಕ್ಕೆ ಕರ್ಮಾತೀತ ಅವಸ್ಥೆಗೆ ವಾಹನ. ಅಂತಃವಾಕ್ ಅಂತಂದರೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು ಮನ್ ಕಿ ವಾಹನ ಅಂತ ಹೇಳ್ತಾರೆ. ಇಲ್ಲೇ ಕೂತ್ಕೊಂಡು ಮನಸ್ಸಿನಿಂದ ಬುದ್ಧಿಯಿಂದ ನಾವು ಬೇರೆ ಕಡೆ ಹೋಗಿ ಸೇವೆ ಮಾಡಿಬರೋದು, ಅಂದರೆ ಅವ್ರಿಗೆ ಶಕ್ತಿ ಕೊಟ್ಟು ಬರೋದು. ಈಗಾಗಲೇ ಎಲ್ಲ ಮಾಡ್ತಿದ್ದೀವಲ್ಲ, ನಾವು ಅಮೃತ ವೇಳೆನಲ್ಲಿ ಮಾಡ್ತಿದ್ದೀವಿ. ಹಾಗೆ ಒಂದು ಸರ್ತಿ ಬಾಬಾ ಮಿಲನಕ್ಕೆ ಬಂದಾಗೂ ಮಾಡಿಸ್ಬಿಟ್ಟಿದ್ರು ಅಂತ. ಅಂದರೆ ಗುಜರಾತಲ್ಲಿ ಒಂದು ಭೂಕಂಪ ಆಗಿತ್ತಲ್ಲ ದೊಡ್ಡದು. ಆ ಭೂಕಂಪ ಆದ 4 ದಿವಸಕ್ಕೆ ಬಾಬಾ ಬಂದಿದ್ರಂತ. ಬಾಬಾ ಮುರಳಿ ಹೇಳ್ತಾ ಸಡನ್ನಾಗಿ ಒಮ್ಮೆ ಅಲ್ಲೆಲ್ಲ ಆತ್ಮಗಳು ಭಾಳಷ್ಟು ದುಃಖಿ ಇದ್ದಾರೆ. ಈಗ ನಾವೇನು ಮಾಡಬೇಕಾಗಿದೆ, ಅಂತಃವಾಕದ ಮುಖಾಂತರ ಹೋಗಿ ಸೇವೆ ಮಾಡಿ ಬರೋಣ ಅಂಥೇಳಿ ಎಲ್ಲರನ್ನ ಕರ್ಕೊಂಡು ಬಾಬಾ ಏನು ಮಾಡಿದ್ರಂತೆ, ಅಲ್ಲೆಲ್ಲರಿಗೂ ಶಕ್ತಿ ಕೊಟ್ಟು ಬಂದರು ಅಂತ ಹೇಳ್ತಾರೆ. ಹಾಗೆ ಇದು ನಮಗೂ ಗೊತ್ತಿದೆ, ನಾವು ಮಾಡ್ತಿರ್ತೀವಲ್ಲ, ಅದನ್ನು ಬಾಬಾ ಹೇಳ್ತಾರೆ ಈಗ. इसलिए अंतर्वाक शरीर कहते हैं, वास्तव में यह अंतिम स्थिति का गायन है. ಅಂತರ್ವಾಕ್ ಸ್ಥಿತಿ ಅಂತಂದರೆ ಇದು ಅಂತಿಮ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. उस समय आप इस स्थूल स्वरूप के भान से परे रहते हो. ಅಂತರ್ವಾಕ್ ಶರೀರದಲ್ಲಿ ಹೋದಾಗ ನೀವು ಈ ಸ್ಥೂಲ ಶರೀರದ ಭಾನದಿಂದ ಭಿನ್ನ ಆಗಿರ್ತೀರಿ. इसलिए इनको सूक्ष्म शरीर भी कह दिया है. ಮತ್ತದಕ್ಕೆ ಸೂಕ್ಷ್ಮ ಶರೀರ ಅಂತಲೇ ಹೇಳ್ತಾರೆ. जो कहानियों के रूप में बनाई हुई है, 1 सेकंड में ऑर्डर किया यहाँ पहुँचो तो वहाँ पहुँच जाएगा. ಅಂತಃವಾಕ ಶರೀರ ಅಂತಂದರೆ ನೀವು ಆರ್ಡರ್ ಮಾಡಿದ ತಕ್ಷಣ ಎಲ್ಲಿ ಹೋಗಬೇಕು ಅಲ್ಲಿ ಹೋಗಿ ತಲುಪಿಬಿಡೋದು ಅಂತ ಹೇಳ್ತಾರೆ ಬಾಬಾ. ಐಸಾ ಅಪನಾ ಅನುಭವ ಕರ್ತೆ ಜಾತೆ ಹೋ, ಈ ಥರ ನೀವು ಅನುಭವ ಮಾಡ್ತಾ ಹೋಗ್ತೀರಾ. जैसे आजकल साइंस भी स्पीड को क्विक करने में लगी हुई है. ಈಗ ವಿಜ್ಞಾನನೂ ಕೂಡ ಏನು ಮಾಡ್ತಿದೆ, ಸ್ಪೀಡನ್ನು ಜಾಸ್ತಿ ಮಾಡ್ತಾ ಇದೆ. जहाँ तक हो सकता है समय कम और सफलता ज़्यादा का पुरुषार्थ कर रहे हैं. ಅವರು ವಿಜ್ಞಾನದವರು ಕೂಡ ಪುರುಷಾರ್ಥ ಮಾಡ್ತಿದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಸಮಯ ಕಡಿಮೆ ಇರಬೇಕು, ಸಫಲತೆ ಹೆಚ್ಚಿರಬೇಕು. ऐसे ही आप लोगों का पुरुषार्थ भी हर बात में स्पीड को बढ़ाने का चल रहा है. ಹಾಗೆ ತಮ್ಮ ಪುರುಷಾರ್ಥನೂ ಕೂಡ ಭಾಳ ಸ್ಪೀಡಾಗಿ ನಡೀತಿದೆ ಅಂತ ಹೇಳ್ತಾರೆ ಬಾಬಾ.
जितनी जितनी जिसकी स्पीड बढ़ेगी उतना ही अपने ಫೈನಲ್ ಸ್ಟೇಜ್ ಗೆ ನಜದೀಕ್ ಆएंगे. ಎಷ್ಟೆಷ್ಟು ನಿಮ್ಮ ಸ್ಪೀಡ್ ಹೆಚ್ಚಾಗ್ತಾ ಹೋಗ್ತದೋ ಅಷ್ಟು ನೀವು ಫೈನಲ್ ಸ್ಥಿತಿಯನ್ನು ತಲುಪ್ತೀರಾ ಅಂತ ಹೇಳ್ತಾರೆ ಬಾಬಾ. ಸ್ಪೀಡ್ ಸೇ ಸ್ಟೇಜ್ ತಕ್ ಪਹੁಂಚेंगे. ಎಷ್ಟು ಸ್ಪೀಡಾಗಿ ಹೋಗ್ತಿರೋ ಅಷ್ಟು ನೀವು ನಿಮ್ಮ ಸ್ಥಿತಿಯನ್ನು ತಲುಪ್ತೀರಾ. अपनी स्पीड से स्टेज को परख सकते हो. ಬಾಬಾ ಕೇಳ್ತಾರೆ, ನಿಮ್ಮ ಸ್ಪೀಡದ ಸ್ಥಿತಿಯನ್ನು ಚೆಕ್ ಮಾಡ್ಕೋತೀರೇನು, ಗೊತ್ತಾಗ್ತಿದೆ ಏನು? अभी अभी महान पर्व शिवरात्रि मनाने का प्लान बना रहे हो. ಈಗ ಶಿವರಾತ್ರಿ ಪ್ಲ್ಯಾನ್ ಮಾಡಕತ್ತಿದ್ದೀರಾ. ಫಿರ್ ನವೀನತಾ ಕ್ಯಾ ಸೋಚಿ ಹೈ. ಈ ಶಿವರಾತ್ರಿನಲ್ಲಿ ಏನು ಹೊಸತನವನ್ನು ವಿಚಾರ ಮಾಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಅಪ್ झंडा लहराएंगे. झंडा हारिಸ್ತೀರಾ. अपने अपने सेवा केंद्रों पर झंडा भले लहराओ. ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ झंडा ಅಂತೂ ಹಾರಿಸ್ತೀರಾ, ಧ್ವಜ ಹಾರಿಸ್ತೀರಾ. ಲೇಕಿನ್ ಹರೇಕ್ ಆತ್ಮಕ್ಕೆ ದಿಲ್ ಪರ್. ಆದರೆ ಪ್ರತಿಯೊಬ್ಬ ಆತ್ಮನ ಹೃದಯದಲ್ಲಿ ಬಾಪ್ ಕಿ ಪ್ರತ್ಯಕ್ಷತಾ ಕಾ झंडा ಲಹರಾओ. ತಂದೆಯ ಪ್ರತ್ಯಕ್ಷತೆಯ ಧ್ವಜವನ್ನು ಹಾರಿಸಿ ಅಂತ ಹೇಳ್ತಾರೆ ಬಾಬಾ. ವಹ ತಬ್ ಹೋಗಾ ಜಬ್ ಶಕ್ತಿ ಸ್ವರೂಪ್ ಕಿ ಪ್ರತ್ಯಕ್ಷತಾ ಹೋಗಿ. ಅದು ಯಾವಾಗ ಆಗ್ತದಂದರೆ ಶಕ್ತಿಯ ಪ್ರತ್ಯಕ್ಷತೆ ಆದಾಗ ಆಗ್ತದೆ ಅಂತಾರೆ ಬಾಬಾ. ಶಕ್ತಿ ಸ್ವರೂಪ್ ಸೇ ಹಿ ಬಾಬಾ ಹೇಳ್ತಾರೆ, शक्ति स्वरूप से ही सर्वशक्तिमान को प्रत्यक्ष कर सकते हो. ಶಕ್ತಿ ಸ್ವರೂಪದಿಂದ ಸರ್ವಶಕ್ತಿವಾನನ್ನು ಪ್ರತ್ಯಕ್ಷತ ಮಾಡ್ಬೋದು. ಶಕ್ತಿ ಸ್ವರೂಪ ಅರ್ಥಾತ್ ಸಂಹಾರಿ ಅವ್ರ ಅಲಂಕಾರಿ. ಶಕ್ತಿ ಸ್ವರೂಪ ಅಂದ್ರೇನು ಅಂತಾರೆ ಬಾಬಾ. ಸಂಹಾರ ಮಾಡ್ತಕ್ಕಂಥ ಶಕ್ತಿನೇ ಇರಬೇಕು, ಅಲಂಕಾರನೂ ಇರಬೇಕು. जिस समय स्टेज पर आते हो उस समय पहले अपनी स्थिति की स्टेज अच्छी तरह से ठीक बनाकर फिर उस स्टेज पर आओ. ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ಸ್ಥಿತಿ ಸ್ಟೇಜ್ ಪರ್ ಆತೆ ಹೋ, ಸ್ಟೇಜ್ ಮೇಲೆ ಬರ್ತೀರಾ, ಉಸ್ ಸಮಯ ಆ ಸಮಯದಲ್ಲಿ ಮೊದಲು ಅಪನಿ ಸ್ಥಿತಿ ಕಿ ಸ್ಟೇಜ್ ತಮ್ಮ ಸ್ಥಿತಿಯ ಸ್ಟೇಜ್ ಅಚ್ಚಿ ತರಸೆ ಠೀಕ್ ಬನಾಕರ್ ಒಳ್ಳೆಯ ರೀತಿಯಿಂದ ಸರಿಯಾಗಿ ಮಾಡಿಕೊಂಡು ಫಿರ್ ಉಸ್ ಸ್ಟೇಜ್ ಪರ್ ಆವು. ಆಮೇಲೆ ಆ ಸ್ಥೂಲ ಸ್ಟೇಜ್ ಮೇಲೆ ಬನ್ನಿ. ಜಿಸಸೆ ಲೋಗೋಂ ಕೋ ಆಪ್ಕಿ ಆಂತರಿಕ ಸ್ಟೇಜ್ ಕಾ ಸಾಕ್ಷಾತ್ಕಾರ ಹೋಗು. ಆ ನಿಮ್ಮ ಸ್ಥಿತಿಯಿಂದ ಎಲ್ಲ ಜನರಿಗೆ ಆಂತರಿಕ ಸ್ಥಿತಿಯ ಸಾಕ್ಷಾತ್ಕಾರ ಆಗಬೇಕು ಅಂತಾರೆ ಬಾಬಾ. ಜೈಸೆ ಅವ್ರ ತಯಾರಿಯಾँ करते हो वैसे यह भी अपनी ತಯಾರಿ देखो. ಬಾಬಾ ಹೇಳ್ತಾರೆ, ಸ್ಥೂಲದಲ್ಲಿ ಏನೇನು ತಯಾರಿ ಮಾಡ್ತೀರೋ ಹಾಗೆ ಇದನ್ನು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. देखो तैयारी देखो, अपनी तैयारी देखो कि अलंकारी बनकर स्टेज पर आ रही हूँ. ಏನು ತಯಾರಿ ಅಲಂಕಾರ ಮಾಡಿಕೊಂಡು ಸ್ಟೇಜ್ ಮೇಲೆ ಬರಬೇಕು. ಹೊರಗಡೆನೂ ಕೂಡ ಮಾಡ್ತಾರಲ್ಲ, ಎಲ್ಲ ಮೇಕಪ್ ಹಾಕ್ಕೊಂಡು ಬಂದು ನಿಲ್ತಾರೆ. ಯಾಕೆ? ಎಲ್ಲರಿಗೂ ಚಲೋ ಕಾಣಿಸ್ಬೇಕು ಅಂತ. ಆದರೆ ಬಾಬಾ ನಮಗೆ ಎಂಥ ಅಲಂಕಾರ ಮಾಡ್ಕೊತಾರೆ? ಸಂಹಾರಿ ಅಲಂಕಾರಿ. ಸಂಹಾರಿ ಅಂದರೆ ನಾವು ಯಾರು ದೃಷ್ಟಿ ಕೊಡ್ತೀವೋ ಅವರಲ್ಲಿಯ ವಿಕಾರಗಳು ಭಸ್ಮ ಆಗಬೇಕು. ಒಂದು ನಮ್ಮದು ಸಾಕ್ಷಾತ್ಕಾರ ಆಗಬೇಕು. ಯಾರ್ದು? ಬಾಬಾಂದು. ನಮ್ಮ ಮೂಲಕ ಬಾಬಾನ ಸಾಕ್ಷಾತ್ಕಾರ ಆಗಬೇಕು. ಬಾಬಾ ಹೇಳ್ತಾರೆ, ಅಲಂಕಾರಿ ಬನ್ಕರ್ ಸ್ಟೇಜ್ ಪರ್ ಆ ರಹಿ ಹೂँ. ಲೈಟ್ ಹೌಸ್, ಮೈಟ್ ಹೌಸ್, ಏನೇನು ಅಲಂಕಾರ ಹೇಳ್ತಾರೆ ಬಾಬಾ. ಲೈಟ್ ಹೌಸ್ ಪ್ರಕಾಶ, ಮೈಟ್ ಹೌಸ್ ಶಕ್ತಿ. ದೋನೋ ಹಿ ಸ್ವರೂಪ್ ಇಮರ್ಜ್ ರೂಪ್ ಮೇ ಹೋ. ಎರಡೂ ಸ್ವರೂಪಗಳು ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. जब दोनों स्वरूप होंगे तब ठीक ರೀತಿ से ಗೈಡ್ ಬನ್ ಸಕೆಂಗೆ. ಯಾವಾಗ ಎರಡೂ ಸ್ವರೂಪಗಳು ಆಗ್ತಾವೋ ಆವಾಗ ಒಳ್ಳೆಯ ರೀತಿಯಿಂದ ಗೈಡ್ ಆಗ್ತೀರಾ, ಮಾರ್ಗದರ್ಶಕರಾಗ್ತೀರಾ ಅಂತಾರೆ ಬಾಬಾ. आपके बाप शब्द में इतना स्नेह और शक्ति भरी हुई हो जो यह शब्द ज्ञान अंजन का काम करे. आपके बाप शब्द में इतना स्नेह. ಪಾಪ ಹೇಳ್ತಾರೆ, ತಂದೆ ಅನ್ನೋ ಶಬ್ದದಲ್ಲಿ ಇಷ್ಟು ಸ್ನೇಹ ಮತ್ತು ಶಕ್ತಿ ತುಂಬಿಕೊಂಡಿರಬೇಕಲ್ಲ, ಆ ಶಬ್ದ ಜ್ಞಾನ ಅಂಜನಕ ಕೆಲಸ ಮಾಡಬೇಕು ಅಂತಾರೆ ಬಾಬಾ. ಬಾಬಾ ಅಂತೇನಿರಬೇಕು? ಸ್ನೇಹ ಇರಬೇಕು. ಅನಾಥಕೋ ಸನಾಥ ಬನಾದೆ. ಎಲ್ಲರೂ ಏನಾಗಿದ್ದಾರೆ? ಅನಾಥರಾಗಿದ್ದಾರೆ. ಅವರನ್ನೆಲ್ಲ ಏನು ಮಾಡಬೇಕು? ಇವಾಗ ಸನಾಥರನ್ನಾಗಿ ಮಾಡಬೇಕು.
इस एक शब्द में इतनी शक्ति भरो ಈ ಒಂದು ಶಬ್ದದಲ್ಲಿ ಅಷ್ಟು ಶಕ್ತಿ ತುಂಬಿಕೊಳ್ಬೇಕು. ಯಾವುದು ಶಬ್ದ? ಬಾಬಾ. ಬಾಬಾ ಮೇರಾ ಬಾಬಾ, ಮೀಠಾ ಬಾಬಾ, ಇದೆಲ್ಲ ಭಾಳಷ್ಟು ಶಕ್ತಿ ತುಂಬಿಕೊಂಡಿರಬೇಕು ಅಂತಾರೆ ಬಾಬಾ. जिस समय स्टेज पर आते हो उस समय की स्थिति एक तो तरस की हो, दूसरी तरफ कल्याण की भावना, तीसरी तरफ अति स्नेह के शब्द, चौथी तरफ स्वरूप में शक्तिपन की झलक हो. ಬಾಬಾ ಹೇಳ್ತಾರೆ, ಯಾವಾಗ ಸ್ಟೇಜ್ ಮೇಲೆ ಬರ್ತೀರಾ ಆ ಸಮಯದಲ್ಲಿ ಈ ಸ್ಥಿತಿ ಇರಬೇಕಲ್ಲ. ಏನಿರಬೇಕು? ಒಂದು, ಎದುರುಗಡೆ ಕುಳಿತಂಥ ಎಲ್ಲ ಆತ್ಮಗಳ ಪ್ರತಿ ನಮಗೆ ತರಸ್ ಬರಬೇಕು, ಕರುಣೆ ಬರಬೇಕು. ಇನ್ನೊಂದೇನಿರಬೇಕು? ಕರುಣೆ ಬಂದು ಎಲ್ಲ ಆತ್ಮಗಳ ಪ್ರತಿ ಕಲ್ಯಾಣ ಭಾವ ಇರಬೇಕು. ನೆಕ್ಸ್ಟು ಸ್ನೇಹ ಇರಬೇಕು, ಸ್ನೇಹದ ಶಬ್ದ. 4, ಸ್ವರೂಪ ಮೇ ಶಕ್ತಿಪನ್, ನಿಮ್ಮ ಸ್ವರೂಪದಲ್ಲಿ ಶಕ್ತಿ ಇರಬೇಕು. ಈ 4 ಝಲಕ್ ಬರಬೇಕು ಅಂತಾರೆ ಬಾಬಾ. अपनी स्मृति और स्थिति को ऐसा पावरफुल बनाकर ऐसे समझो. ಬಾಬಾ ಹೇಳ್ತಾರೆ, ತಮ್ಮ ಸ್ಮೃತಿ ಮತ್ತು ಸ್ಥಿತಿ ಇಷ್ಟು ಪವರ್ಫುಲ್ ಆಗಬೇಕಲ್ಲ, ಆಗಿ ಹೀಗೆ ತಿಳ್ಕೊಳ್ಳಿ. अपने कई समय के पुकारते हुए भक्तों को अपने द्वारा बाप का साक्षात्कार कराने के लिए आई हूँ. ನಿಮಗೆ ಈ ಅನುಭವ ಆಗಬೇಕು. ಏನು ಅಂತಂದರೆ, ನನ್ನ ಭಕ್ತರು ಎಷ್ಟೋ ದಿನಗಳಿಂದ ಕರೀತಾ ಇದ್ದರು, ನಾನು ಈಗ ಇವ್ರು ಏನು ಮಾಡ್ತಾ ಇದ್ದೀನಿ, ಇವ್ರಿಗೆಲ್ಲ ತಂದೆ ಸಾಕ್ಷಾತ್ಕಾರ ಮಾಡಿಸೋಕ್ಕೆ ಬಂದಿದ್ದೀನಿ ಅಂತ ಅನುಭವ ಆಗಬೇಕು ಅಂತಾರೆ ಬಾಬಾ. इस रीति से अपने रूहानी रूप, रूहानी दृष्टि, कल्याणकारी वृत्ति द्वारा बाप को प्रत्यक्ष कर सकती हो. ಈ ರೀತಿಯಿಂದ ತಮ್ಮ ಆತ್ಮಿಕ ರೂಪ, ಆತ್ಮಿಕ ದೃಷ್ಟಿ, ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ತಂದೆಯ ಪ್ರತ್ಯಕ್ಷ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಸಮझा क्या करना है? ತಿಳಿತಾ ಏನು ಮಾಡಬೇಕು? ಸಿರ್ಫ್ ಭಾಷಣ ಕಿ ತಯಾರಿ ನಹಿ ಕರ್ನಿ ಹೈ, ಕೇವಲ ಭಾಷಣದ ತಯಾರಿ ಮಾಡೋ ಹಾಗಿಲ್ಲ. ಲೇಕಿನ್ ಭಾಷಣ ಕಿ ತಯಾರಿ ಐಸಿ ಕರೋ जो भाषण द्वारा भाषा से भी परे स्थिति में ले जाने का ಅನುಭವ ಕರೋ. ಅದಕ್ಕೆ ಬಾಬಾ ಹೇಳ್ತಾರೆ, ಕೇವಲ ಭಾಷಣ ಆಗಬಾರ್ದು, ಭಾಷಣದ ಮುಖಾಂತರ ಭಾಷೆಯಿಂದನೂ ಕೂಡ ಪರೆಯಾಗ್ತಕ್ಕಂಥ ಸ್ಥಿತಿನಲ್ಲಿ ಅವರನ್ನು ಕರ್ಕೊಂಡು ಹೋಗುವಂಥ ಅನುಭವ ಅವ್ರಿಗೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಭಾಷಣ ಕಿ ತಯಾರಿ ज़्यादा करते हैं लेकिन रूहानी आकर्षण स्वरूप की स्मृति में रहने की तैयारी पर अटेंशन कम देते हैं. ಬಾಬಾ ಹೇಳ್ತಾರೆ, ಭಾಷಣ ತಯಾರಿ ಜಾಸ್ತಿ ಮಾಡ್ತೀರಾ, ಆದರೆ ಆತ್ಮಿಕ ಆಕರ್ಷಣ ಸ್ವರೂಪ ಸ್ಮೃತಿನಲ್ಲಿ ಬರೋದು ಸ್ವಲ್ಪ ಕಡಿಮೆ ಇದೆ, ಆ ಕಡೆ ಅಟೆನ್ಷನ್ ಕಡಿಮೆ ಇದೆ ಅಂತಾರೆ ಬಾಬಾ. इसलिए इस बारी ज़्यादा तैयारी इस बात की करनी है. ಅದಕ್ಕಾಗಿ ಈ ಸಲ ನೀವೇನು ಮಾಡಬೇಕು? ಹೆಚ್ಚು ತಯಾರಿ ಎದ್ರ ಕಡೆ ಗಮನ ಕೊಡಬೇಕು? ಆತ್ಮಿಕ ಸ್ಥಿತಿಯ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. हर एक के दिल पर बाप के संबंध के स्नेह की छाप लगानी है. ಪ್ರತಿಯೊಬ್ಬರ ಹೃದಯದಲ್ಲಿ ತಂದೆಯ ಸಂಬಂಧ ಸ್ನೇಹ ಏನಾಗಬೇಕು? ಸಿಕ್ಕ ಆಗಬೇಕು ಅಂತಾರೆ ಬಾಬಾ. अच्छा मधुबन वाले क्या सर्विस करेंगे? मधुबन वालेದವ್ರು ಏನು ಸರ್ವಿಸ್ ಮಾಡ್ತೀರಾ? मधुबन वालों को उस दिन खास बाप दादा अव्यक्त वतन में आने का निमंत्रण दे रहे हैं. ಮಧುಬನ ವಾಸಿಗಳಿಗೆ ಆ ದಿನ ಖಾಸಾಗಿ ಬಾಪ್ ದಾದಾ ಅವ್ಯಕ್ತ ವತನದಿಂದ ನಿಮಗೆ ಬರೋಕ್ಕೆ ನಿಮಂತ್ರಣ ಕೊಟ್ಟಿದ್ದರು. ಬಾಬಾ ಹೇಳ್ತಾರೆ, वहाँ वतन में आकर सभी तरफ की सर्विस को देख सकेंगे. ಅಲ್ಲಿ ವತನದಲ್ಲಿ ಬಂದು ಸರ್ವಿಸ್ ನೋಡ್ತಿದ್ರು ಬಾಬಾ ಅಂತ ಹೇಳ್ತಾರೆ ಬಾಬಾ. ಶಾಮ್ 7 से 9 बजे तक यह 2 घंटे खास सैर कराएंगे. ಬ್ರಹ್ಮ ಬಾಬಾ ಬಾಪ್ ದಾದಾ ಏನು ಮಾಡ್ತಿದ್ರು? ಸಾಯಂಕಾಲ 7ರಿಂದ 9ರವರೆಗೆ ಏನು ಮಾಡ್ತಿದ್ರಂತೆ? ಫರಿಸ್ತಾ ಆಗಿ ಸೇರ್ ಮಾಡಿಸ್ತಿದ್ರು ಅಂತ ಹೇಳ್ತಾರೆ ಬಾಬಾ. ಜೈಸೆ ಸಂದೇಶಿಯೋಂ ಕೋ ಲೇ ಜಾತೆ ಹೇ, ಹೇಗೆ ಸಂದೇಶಿಗಳನ್ನು ಕರ್ಕೊಂಡು ಹೋಗ್ತಾರಲ್ಲ ಹಾಗೆ 7ರಿಂದ 9 ಸೇರ್ ಮಾಡಿಸ್ತಿದ್ರು.
सभी स्थानों की सैर कराने इसी रीति से मधुबन वालों को यहाँ बैठे हुए सर्व स्थानों की ಸರ್ವಿಸ್ की सैर कराएंगे. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಇದೇ ರೀತಿ ಮಧುಬನ ವಾಸಿಗಳು ಏನು ಮಾಡಬೇಕು, ಇಲ್ಲೇ ಕೂತ್ಕೊಂಡು ಎಲ್ಲ ಕಡೆ ಏನು ಮಾಡಬೇಕು, ತಿರ್ಗಾಡಿ ಬರಬೇಕು. ಅಗರ್ ಬಿನಾ ಮೆಹನತ್ ಕೆ ಸಾರಾ ಸೈರ್ ಕರ್ ಲೋ ತೋ ಅವ್ರು ಕ್ಯಾ ಚಾಹಿಯೇ, ಯಾವುದೇ ಪರಿಶ್ರಮ ಇಲ್ಲದೆ ಇಲ್ಲೇ ಕೂತ್ಕೊಂಡು ಎಲ್ಲ ಕಡೆ ಅಡ್ಡಾಡ ಬರ್ತೀರಿ ಅಂತಂದರೆ ಇದನ್ನು ಬಿಟ್ಟು ನಿಮಗಿನ್ನೇನು ಬೇಕು ಅಂತ ಕೇಳ್ತಾರೆ ಬಾಬಾ. इसलिए मधुबन वाले उस दिन अपने को इस स्थूल देह से परे अव्यक्त वतनवासी समझ कर बैठेंगे तो सारे दिन में कई अनुभव करेंगे. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮಧುಬನವಾಸಿಗಳಿಗೆ, ಉಸ್ ದಿನ್, ಆ ದಿನ, ಅಪನೆ ಕೋ ಇಸ್ ಸ್ಥೂಲ್ ದೇಹ ಸೆ ಪರೆ, ತಮ್ಮನ್ನು ಈ ಸ್ಥೂಲ ದೇಹದಿಂದ ಪರೆಯಾಗಿ ಅವ್ಯಕ್ತ ವತನವಾಸಿ ಅಂತ ತಿಳ್ಕೊಂಡು ಕೂತ್ರೆ ಇಡೀ ದಿನ ನಿಮಗೆ ಅನುಭವ ಆಗ್ತದೆ. ಫಿರ್ ಸುನಾನಾ ಕ್ಯಾ ಅನುಭವ ಕಿಯಾ, ಆಮೇಲೆ ಹೇಳ್ರಿ ಏನು ಅನುಭವ ಆಯಿತು. ಉಸ್ ದಿನ್ ಅಗರ್ ಅಪನಾ ಥೋಡಾ ಭಿ ಪುರುಷಾರ್ಥ ಕರೆಂಗೆ ತೋ ಸಹಜ ಹಿ ಅನೋಖೆ ಭಿನ್ನ ಭಿನ್ನ ಅನುಭವ ಕರ್ನೆ ಕೆ ವರದಾನ್ ಕೋ ಪಾ ಸಕೆಂಗೆ. ಸಮझा. ಅದಕ್ಕೆ ಬಾಬಾ ಹೇಳ್ತಾರೆ, ಆ ದಿನ ಒಂದು ಸ್ವಲ್ಪ ಥೋಡಾ ಪುರುಷಾರ್ಥ ಕರೆಂಗಿತ್ತು, ಸ್ವಲ್ಪ ಪುರುಷಾರ್ಥ ಮಾಡಿದರೂ ಕೂಡ ಸಹಜವಾದಂಥ ಅನೋಖೆ ಭಿನ್ನ ಭಿನ್ನ ಅನುಭವ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಮತ್ತು ನಿಮಗೆ ವರದಾನ ಸಿಗುತ್ತೆ, ತಿಳಿತಾ. 7 से 9 शाम को खास याद का प्रोग्राम रखना. 7 ರಿಂದ 9 ಖಾಸ್ ಆಗಿ ನೆನಪಿನ ಪ್ರೋಗ್ರಾಮ್ ಇಟ್ಕೊಳ್ಳಿ. ಯೂಂ ತೋ ಸಾರೆ ದಿನ ಕಾ ಹಿ ನಿಮಂತ್ರಣ ದೇ ರಹೇ ಹೇ, ಹಾಗೆ ನೋಡ್ರಿ ಇಡೀ ದಿನ ನಿಮಂತ್ರಣ ಕೊಡ್ತೀನಿ ನಿಮಗೆ ಅಂತಾರೆ ಬಾಬಾ. ಲೇಕಿನ್ ವಿಶೇಷ ಯಹ ಸೈರ್ ಕಾ ಸಮಯ ಹೇ, ಆದರೆ ವಿಶೇಷವಾಗಿ 7 ರಿಂದ 9 ಇದು ತಿರುಗಾಡುವಂಥ ಸಮಯ ಅಂತ ಹೇಳ್ತಾರೆ ಬಾಬಾ. ऐसे समय पर हर एक ಯಥಾಶಕ್ತಿ ಅನುಭವ ಕರ್ ಸಕೆಂಗೆ. ಇಂಥ ಸಮಯದಲ್ಲಿ ಪ್ರತಿಯೊಬ್ಬರು ಯಥಾಶಕ್ತಿ ಅನುಭವ ಮಾಡ್ತೀರಾ. ಮಧುಬನ್ ವಾಲೆ ವಿಶೇಷ ಸ್ನೇಹಿ ಹೇ, ಮಧುಬನವಾಸಿಗಳು ವಿಶೇಷವಾದ ಸ್ನೇಹ ಇದೆ ನಿಮಗೆ. ಇಸ್ಲಿಯೇ ವಿಶೇಷ ನಿಮಂತ್ರಣ ಹೇ, ಅದಕ್ಕಾಗಿ ನಿಮಗೆ ವಿಶೇಷವಾದ ನಿಮಂತ್ರಣ ಇದೆ. सिर्फ बुद्धि द्वारा अपने इस देह के भान से अलग होकर बैठना, ಕೇವಲ ಬುದ್ಧಿಯ ಮುಖಾಂತರ ಈ ದೇಹದ ಭಾನದಿಂದ ಭಿನ್ನ ಆಗಿ ಕೂತ್ಕೋಬೇಕು. ಫಿರ್ ಡ್ರಾಮಾ ಮೇ ಜೋ ಅನುಭವ ಹೋನೆ ಹೇ ವಹ ಹೋತೆ रहेंगे. ನೋಡ್ರಿ ಬಾಬಾ, ಅನುಭವನೂ ಕೂಡ ಡ್ರಾಮಾ ಅನುಸಾರ ಆಗ್ತದಂತ ಹೇಳ್ತಾರೆ ಬಾಬಾ. ದೇಹದಿಂದ ಪರೆಯಾಗಿ ಸುಮ್ಮನೆ ಕೂತ್ಕೊಳ್ಳೋದಷ್ಟೇ ಕೆಲಸ. ಆಮೇಲೆ ಡ್ರಾಮಾ ಮೇ ಜೋ ಅನುಭವ ಹೋನೆ ಹೇ, ನಾಟಕದಲ್ಲಿ ಏನು ಅನುಭವ ಆಗಬೇಕಿದೆಯೋ ಅದು ಆಗ್ತದೆ. ಸಂದೇಶಿಯೋं के लिए तो ಸಾಕ್ಷಾತ್ಕಾರ ಕಾಮನ್ ಬಾತ್ ಹೇ, ಆ ಸಂದೇಶಿಯರಂತೇನಿದ್ದಾರೆ ಅವ್ರಿಗೆ ಸಾಕ್ಷಾತ್ಕಾರ ಆಗೋದಂತೂ ಕಾಮನ್ ಇದೆ. ಲೇಕಿನ್ ಬುದ್ಧಿ ದ್ವಾರ ಭೀ ಐಸೆ ಅನುಭವ ಕರ್ ಸಕ್ತೆ ಹೋ, ಬುದ್ಧಿ ದ್ವಾರ ಈ ಥರ ಅನುಭವ ಮಾಡ್ತೀರಾ. ಇತನಾ ಸ್ಪಷ್ಟ ಹೋಗಾ ಜೈಸೆ ಇನ್ ಆಂಖೋं से देखा हुआ ಅನುಭವ ಹೇ, ಇಷ್ಟು ಸ್ಪಷ್ಟ ಆಗ್ತದೆ. ಏನು ಅಂತಂದರೆ ಇವ್ರ ಕಣ್ಣುಗಳಲ್ಲಿ ನಾವು ಪರಮಾತ್ಮನನ್ನು ನೋಡಿದ್ವಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಅಭಿ ಅಲ್ಬೇಲಾಪನ್ ನಹಿ, ಈಗ ಅಲ್ಬೇಲಾಪನ್ ಆಗಬೇಡಿ. ತಾಜ್ ವ ತಖ್ತಧಾರಿ ಬನ್ನೆ ಕೆ ಬಾದ್ ಅಲ್ಬೇಲಾಪನ್ ಸಮಾಪ್ತ ಹೋ ಜಾತಾ ಹೈ. ಬಾಬಾ ಹೇಳ್ತಾರೆ, ಕಿರೀಟ ಮತ್ತು ಸಿಂಹಾಸನದ ಅರಿ ಆದಮೇಲೆ ಅಲ್ಬೇಲಾಪನ್ ಸಮಾಪ್ತಿ ಆಗ್ತದೆ. ಅಲ್ಬೇಲಾಪನ್ ಅರ್ಥಾತ್ ಪುರುಷಾರ್ಥ ಮೇ ಅಲ್ಬೇಲಾಪನ್. इस ग्रुप को सदैव यह समझना चाहिए कि जो भी कदम व कर्म होता है वह हर कर्म विश्व के लिए एक एग्जाम्पल बनकर के रहे. ಅದಕ್ಕೆ ಬಾಬಾ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೂ ಇದೆ ನೆನಪಿಟ್ಕೊಳ್ರಿ, ನಾನೇನು ಕರ್ಮ ಮಾಡ್ತೀನೋ ಉಳಿದವರು ನನ್ನ ನೋಡಿ ಕರ್ಮ ಮಾಡ್ತಾರೆ. आप लोगों के यह चरित्र गायन योग्य बनेंगे, ತಮ್ಮದು ಚರಿತ್ರ ಗಾಯನ ಯೋಗ್ಯ ಆಗ್ತೀರಾ ಅಂತಾರೆ ಬಾಬಾ. ಇತನಿ ಜಿಮ್ಮೇವಾರಿ ಸಮಜ್ ಕರ್ಕೆ ಚಲ್ತೆ ಹೋ, ಅಷ್ಟೊಂದು ಜವಾಬ್ದಾರಿಯಿಂದ ನೀವು ನಡೀತಿದ್ದೀರೇನು. ಯಹ ಇಸ್ ಜಿಮ್ಮೇವಾರ್ ಗ್ರೂಪ್ ಕಿ ವಿಶೇಷತಾ ಹೇ, ಇದು ಜವಾಬ್ದಾರಿ ಗ್ರೂಪದ ವಿಶೇಷತೆ. ಜೋ ಜಿತನಾ ಜಿಮ್ಮೇವಾರ್ ಉತನಾ ಹಿ ಹಲ್ಕಾ ಭೀ रहेगा. ಎಷ್ಟೆಷ್ಟು ಜವಾಬ್ದಾರಿ ಇರ್ತದೋ ಅಷ್ಟು ಹಗುರಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.